ಗಾಯ್ಸ್, ನಾನು ಫುಡ್ ಬ್ಲಾಗೇ ಪರ್ಫೆಕ್ಟ್. ಟ್ರಕ್ಕಿಂಗ್ ಎಲ್ಲ ನಂಗೆ ಆಗುವಂಥದ್ದಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಇಂಥ ಬರುವ ಸೀನೇ ಇಲ್ಲ. ಬಣ್ಣದ ಬೇಡ, ಲೈಮ್. ಎಲ್ಲರೂ ಬೇಕಾ ಜೆಸಿ ಅವರು ದಿನ್ನಾಪುಡು ಏನೇ ದಿನ್ನಾಪುಡು ಇಂದು ಅಂಬಡೆ ಖಾಲಿ 10 ಸ್ಟೆಪ್ ಹತ್ತೇ ಸಾಕಾಯ್ತು ಇಲ್ಲಿ. ಫಸ್ಟಿಗೆ 10 ಅರ್ಧ ಗಂಟೆ 2 ಸ್ಟೆಪ್ ಬಚ್ಚಿತ್ತು. ಈ ಸ್ಟೆಪ್ಪನ್ನು ನೋಡಿ ಹೆದರಿಕೆ ಆಗ್ತಾ ಉಂಟು. ಮೇಲೆ ಹತ್ತುದು ಕನಸಾಗಿ ಉಳಿಯುವ ಕ್ರಾಸಾ? ಸ್ಟೆಪ್ ಲೆಕ್ಕ ಅಂತಲ ಸಾಲ ಲೆಕ್ಕ ಅಂತ ಜರ್ತಿಲ್ಲ ಬಂತಲೇ 1700 ಸ್ಟೆಪ್ಸ್. ಕುತ್ಕೊಳ್ಳಿಕ್ಕೆಲ್ಲ ಜಾಗ ಇಟ್ಟಿದ್ದಾರೆ ಸಾಕಾದ್ರೆ. ನಾವು ರೆಸ್ಟ್ ಮಾಡಿ ಹೋಗುವ. ಇಲ್ಲಿ ಕೆಳಗುಂಟು, ಮೇಲುಂಟೆಲ್ಲ ಯಾರಿಗೂ ಗೊತ್ತು. ಹೌದಾ, ಸ್ಟೆಪ್ಸ್ಗಿಂತ ಸೈಡಲ್ಲಿ ಹೋಗೋದೇ ಸೇಫ್. ಗಾಯ್ಸ್, ನಾನು ಫುಡ್ ಬ್ಲಾಗೇ ಪರ್ಫೆಕ್ಟ್. ಟ್ರಕ್ಕಿಂಗ್ ಎಲ್ಲ ನಂಗೆ ಆಗುವಂಥದ್ದಲ್ಲ. ಗಡೇ ಕಲ್ಲು. ಅಣ್ಣ ನೆಗಾಡ್ತಿದ್ದಾನೆ. ಕೋಲ್ ಬೇಕಾ? ಮುಲ್ಪೊಂಡತೆ ಒಂದೇನು ಮುಯ್ಪಲತೆ ನಮ್ದು ಇಲ್ಲೇ ಖಾಲಿ ಆಗಿದೆ ಎನರ್ಜಿ. 101 ಸ್ಟೆಪ್ ಹತ್ತಾ ಇದ್ದೇವೆ. ಕೇವಲ 100 ಸ್ಟೆಪ್ಸ್. ಕೇವಲ 100 ಸ್ಟೆಪ್ಸ್. ಇದನ್ನ ಟ್ರ್ಯಾಕಿಂಗ್ ನ ಮಾರ್ನ ಪೂರ ಬಿಡು ಹೋಯ್. ಇದನ್ನ ಟ್ರ್ಯಾಕಿಂಗ್ ನ ಮಾರ್ನ ಪೂರ ಬಿಡು ಹೋಯ್. ಕೇವಲ 100 ಸ್ಟೆಪ್. ಕೇವಲ 100. ಇದನ್ನು ನೋಡುವಾಗ ನನ್ನ ಒನ್ ಆಫ್ ಮೈ ಲೈಫ್ ತುಂಬ ದೊಡ್ಡ ಬಿಗ್ಗೆಸ್ಟ್ ಅಂತ ಹೇಳ್ಬೋದು. ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಮಾಡಿಸಿದ್ದೇನೆ ಅಂತ ನನಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದರೆ, ಟ್ರೆಕ್ಕಿಂಗ್ ಫಸ್ಟ್ ಆಫ್ ಆಲ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತು ನಾನು ಫಿಟ್ಟು ಇಲ್ಲ ಇದಕ್ಕೆ. ಆದರೂ ಸಹ ಒಂದು ಪ್ರಯತ್ನ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಫುಲ್ ಸಾಕಾಗಿ ಇದೀಗ ನಾನು ವೀಡಿಯೋ ಮಾಡಿ ಸುಮ್ಮನೆ ನಿಂತದಷ್ಟೇ, ಅವರೊಂದು ಹೋಗಲಿ ಅಂತೇಳಿ ಅಲ್ಲ, ನನಗೆ ಸಾಕಾಗಿದೆ, ಅದಕ್ಕೋಸ್ಕರ ನಿಂತದ್ದು. ಸೊ ನೀವು ನೋಡ್ಬೋದು ನನ್ನ ಹಾಲತ್ ಹೇಗುಂಟಂತೇಳಿ. ಅವಸ್ಥೆ ಫುಲ್ ಹಾಳಾಗಿದೆ ಮಾರೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಇನ್ನು ಅರ್ಧ ಗಂಟೆ ಸಹ ಆಗಲಿಲ್ಲ, ನಾನು ಹೀಗಾಗಿದ್ದೇನೆ. ಓಹೋ, ಪೂರಾ ಜೋಶು ಹೋಶು ಎಲ್ಲ ಇಲ್ಲೇ ಹೋಗಿದೆ. ಕಾನ್ಫಿಡೆನ್ಸ್ ಎಲ್ಲ ಖತಮ್ ಅಂತೇಳಿ ಯಾಕೋ ಇಲ್ಲಿಂದನೇ ವಾಪಸ್ ಹೋಗೋ ಮನಸ್ಸಾಗ್ತಾ ಉಂಟು. ಆದರೆ ಇಲ್ಲೇ ವಾಪಸ್ ಹೋದರೆ ವೇಸ್ಟ್. ಅದಕ್ಕೊಂದು ಆದಷ್ಟು ಸ್ವಲ್ಪ ಅದ್ರ ಮೇಲೆ ಹತ್ತುವ ಅಂತೇಳಿ ಮಿನಿಮಮ್ ಒಂದು 500 ಸ್ಟೆಪ್ ಆದರೂ ಹತ್ತುವ ಅಂಥೇಳಿ ಹೋಗ್ತಿದ್ದೇನೆ. ಸೊ ಎಲ್ಲ ಸಪೋರ್ಟ್ ಮಾಡಿದರು. ಹಾಗೆ ಒಬ್ಬ ನಡ್ಕೊಂಡು ಹೋಗೋದಕ್ಕಿಂತ ಒಟ್ಟಿಗೆ ಹೋದರೆ ಸ್ವಲ್ಪ ಪವರ್ ಜಾಸ್ತಿ ಇರ್ತದೆ. ಸೊ ಆದ ಕಾರಣ ಅವರೊಟ್ಟಿಗೆ ಮೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇನೆ, ಅವರ ಹಿಂದೆ. ನೋಡುವ ಎಷ್ಟಾಗ್ತದೆ ಅಷ್ಟು ಹೋಗುವ. ಮಾತ್ರ ಗಮ್ಮತ್ತಾಯಿತು, ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಜನರೊಟ್ಟಿಗೆ ಮಿಂಗಲ್ ಆದೆ. ಎಸ್, ಪರ್ಫೆಕ್ಟ್ ಫಾರ್ ಒಬ್ಬ ಯೂತ್ ಯಂಗ್ಸ್ಟರಿಗೆ. ನಂಗೆ ಅದೊಂದು ಪರ್ಫೆಕ್ಟ್ ಎಕ್ಸ್ಪೀರಿಯನ್ಸ್. ಖುಷಿ ಸಹ ಉಂಟು, ಸಾಕಾಗಿದೆ. ಇದನ್ನು ನೋಡಿ ನನಗೆ ನೆಗಡ್ಲಿಕ್ಕೆ ಬರ್ತಾ ಉಂಟು ನನ್ನ ಸೀನನ್ನು ನೋಡಿ. ಯಬ್ಬ ಎಷ್ಟು ಹತ್ತದು ಮಾರೆ.
ಇದು ಸ್ಟೆಪ್ಸ್ ಅನ್ಸ ಫುಲ್ ಜಾಸ್ತಿ ತುಂಬ ಹೈಟ್ ಕೊಟ್ಟಿದ್ದಾರೆ ಮಾರೆ. ನಾರ್ಮಲ್ ಸ್ಟೆಪ್ ಆದರೆ ಹತ್ಬೋದು. ಇದು ಸ್ಟೆಪ್ಪು ಹೇಗುಂಟು ಅಂತ ಹೇಳಿದರೆ, ನಾನು ಒಂದು ಸ್ಟೆಪ್ಪಲ್ಲಿ ನಿಮ್ಗೆ ಗೊತ್ತಾಗ್ತಾ ಉಂಟು ನಾನು ಎಷ್ಟು ಕಷ್ಟಪಡ್ತಿದ್ದೇನೆ ಅಂತೇಳಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೋಸ್ಕರ ಒಂದು ಫುಲ್ ಮೇಲೆ ಹತ್ತುವಂತ ಪ್ಲ್ಯಾನ್ ಮಾಡಿದ್ದೇನೆ, ಆದರೆ ಸಾರಿ ಅದಂತೂ ಆಗಲಿಕ್ಕಿಲ್ಲ. ಮೇಲೆ ಹತ್ತಿದ್ರೆ ಮತ್ತು ಕೆಳಗೆ ಇಳಿಯೋದು ಭಾರಿ ಕಷ್ಟ ಆಗ್ಬೋದು. ಆದ ಕಾರಣ ನನ್ನ ಬಾಡಿ ಲಿಮಿಟ್ ಆಗುವಷ್ಟೇ ನಾನು ಟ್ರೈ ಮಾಡ್ತೀನಿ. ಅದೊಂದು ಗಾದೆ ಉಂಟಲ್ಲ, ಚಾಪೆ ಎಷ್ಟು ದೊಡ್ಡದುಂಟು ಅಷ್ಟೇ ಕಾಲು ಹರಡಿಸ್ಬೇಕಂತೇಳಿ. ಆದ ಕಾರಣ ನನ್ನ ಲಿಮಿಟ್ ಇದ್ದಷ್ಟು ನಾನೀಗ ಮೇಲೆ ಹತ್ತುವ ಪ್ಲ್ಯಾನ್ ಮಾಡಿದ್ದೇನೆ. ಮನಸ್ಸು ಕ್ಲೀನಾಗಿದೆ ಈಗ. ಸಿಂಪಲ್ಲಾಗಿ ಎಷ್ಟಾಗ್ತಷ್ಟು ಹತ್ತೋದು, ಸಿಂಪಲಾಗಿ ಕೆಳಗಿಳಿಯೋದು, ಜಾಸ್ತಿ ಏನು ಕಿರಿಕಿರಿ ಬೇಡ ಅಂತೇಳಿ. ಯಾಕಂತೇಳಿದರೆ ಫೋರ್ಸ್ ಮಾಡಿ ನಾನು ಹತ್ತಿದರೆ ಮತ್ತು ಕೆಳಗೆ ಇಳಿಯೋಕೆ ತುಂಬ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ಆರಾಮ್ಸೆ ಹೋಗುವ. ಸೊ ಫಾಲೋ ಮಾಡಿ ನನ್ನ ಹೋಗುವ, ಬನ್ನಿ. ಈಗ ರೆಸ್ಟ್ ತಗೊಂಡು ಫುಲ್ ಎನರ್ಜಿ ಫುಲ್ ಆಯ್ತು ಈಗ. ಹಾಂ, ಫುಲ್ ಅಲ್ಲ, ಸ್ವಲ್ಪ ಲೆವೆಲಿಗೆ ಬಂತು. ಬಿಸಿಲು ಬಿಸಿಲು ಇನ್ನು ಎಷ್ಟು ಮೇಲುಂಟು. ಚಿಕ್ಕ ಮಟ್ಟಕ್ಕೆ ಬಂದಿದ್ದೇವೆ, ಹೋಗುವ. ಇದು ಸ್ಟೆಪ್ಸ್ ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು. ಸೊ ಗ್ಲೂಕೋಸ್ ಸ್ವಲ್ಪ ಎನರ್ಜಿ ಕೊಡಲಿ ಅಂತೇಳಿ ತುಂಬ ಜನ ಬಂದಿದ್ದಾರೆ. ನನಗೆ ಡೌಟು, ನಾನು ಮೇಲೆ ಹೋಗೋದು, ಮೇಲೆಂದರೆ ಮೇಲೆಲ್ಲ ಟ್ರಕ್ಕಿಂಗ್ ಮುಗಿಸೋದು. ಆದಷ್ಟು ಹೋಗುವ. ನಿಮಗೋಸ್ಕರ ಸಬ್ಸ್ಕ್ರೈಬರ್ಸ್, ನಿಮಗೋಸ್ಕರ ಒಂದು ಸ್ವಲ್ಪ ಕಂಟೆಂಟ್ ಆಗಲಿ ಅಂತೇಳಿ ಬಂದಿದ್ದೇನೆ. ಇಲ್ಲದಂತಕ್ಕೆಲ್ಲ ಕೈ ಕಾಲು ಹಾಕೋ ನಾನಲ್ಲ. ಓಹ್, ಸ್ವಲ್ಪ ರಿಸ್ಕ್ ಇರಲಿ, ರಿಸ್ಕ್ ಇದ್ರೇ ಮಜಾ. ಫೈನಲಿ ಮೇಲೆ ಹತ್ತಿದ್ದೇನೆ. ಇಲ್ಲ, ಜಸ್ಟ್ ಕಿಡ್ಡಿಂಗ್. ಖಾಲಿ 500 ಸ್ಟೆಪ್ಸ್, ಅಂದರೆ ಕರೆಕ್ಟ್ 500 ಅಲ್ಲ, 500+ ಸ್ಟೆಪ್ಸನ್ನು ಹತ್ತಿ ಒಂದು ಸ್ವಲ್ಪ ಒಳ್ಳೆಯ ಶೇಡ್ ಇರೋ ಜಾಗ ಸಿಕ್ಕಿತ್ತು. ಅಲ್ಲಿ ನೋಡಿ ಕೂತ್ಕೊಂಡಿದ್ದೇನೆ. ಈಗ ನೀವು ನನ್ನ ಹಿಂದೆ ಅಲ್ಲೊಂದು ಚಿಕ್ಕ ಪರ್ವತ ಕಾಣ್ತಾ ಉಂಟಲ್ಲ, ಅದು ನಿಜವಾಗ್ಲೂ ಚಿಕ್ಕ ಪರ್ವತ ಅಲ್ಲ. ಅದರ ಮೇಲೆ 2 ಎಕರೆ ಜಾಗ ಉಂಟು. ಅಷ್ಟು ಮೇಲೆ ಹೋಗ್ಬೇಕು ನಾವು. ಸೊ ಇದನ್ನು ನೋಡಿ ನಂಗೆ ಗೊತ್ತಾಯಿತು ಯಾಕೆ ಸುಮ್ಮನೆ ಅದಕ್ಕೆ ಪ್ರಸಂಗ, ಎಷ್ಟಾಗ್ತದೆ ಅಷ್ಟನ್ನು ಮಾಡಿ ಕೆಳಗಿಳಿಯುವ ಅಂಥೇಳಿ ಇಲ್ಲೇ ಗೊತ್ತಾಯಿತು. ಆದ ಕಾರಣ ಸೊ ಪ್ಲ್ಯಾನ್ ಕ್ಯಾನ್ಸಲ್, ಮೇಲತ್ತೋ ಪ್ಲ್ಯಾನ್ ಕನ್ಫರ್ಮ್ ಕ್ಯಾನ್ಸಲ್. ಇಲ್ಲಿ ನನ್ನ ಮುಖ ಫುಲ್ ಕೆಂಪಾಗಿ ಹೋಗಿದೆ. ಅದಕ್ಕೆ ಇಲ್ಲಿಂದನೇ ಬ್ಯಾಕ್ ರಿಟರ್ನ್ ಕೆಳಗೆ ಇಳಿಯುವ ಅಂಥೇಳಿ. ಈ ಕೆಳಗೆ ಇಳಿಯೋದೇ ಭಾರಿ ಕಷ್ಟ ಆಗಿ ಹೋಗಿದೆ ನನಗೆ. ಇದೊಂದು ಒಳ್ಳೆಯ ಪರ್ಫೆಕ್ಟ್ ಆದ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಪರ್ಫೆಕ್ಟ್ ಅಲ್ಲ ಅಂದರೆ ನನಗೆ ಎಂತ ಹೇಳೋದು ನಂಗೆ ಗೊತ್ತಾಗ್ತಿಲ್ಲ, ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಎಂಜಾಯ್ ಮಾಡಿದೆ. ಒಟ್ಟೊಟ್ಟಿಗೆ ಸುಮಾರು ಕಷ್ಟ ಸಹ ಆಯಿತು. ಇರಲಿ, ಕಷ್ಟ ಇದ್ರೇ ಸುಖ ಅಂತೇಳಿ ಉಂಟಲ್ಲ. ಗಾಯ್ಸ್, 1.5 ಗಂಟೆ ಹತ್ತಿ ಫುಲ್ ಸಾಕಾಗಿದೆ. ಒಂದು ಮಿಸ್ಟೇಕ್ ಎಂತಾಯ್ತು ಅಂತ ಹೇಳಿದರೆ, ಮೇಲೆ ಹತ್ತುವಾಗ ನನಗೆ ಸ್ವಲ್ಪ ಇಲ್ಲಿ ಲೆವೆಲ್ ಇಲ್ಲದಿರೋ ಕಾರಣ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಕ್ಯಾಮರಾ ಬಿಟ್ಟು ಫುಲ್ ಕೈ ಸಪೋರ್ಟಲ್ಲಿ ನಾನು ಹೋಗಬೇಕಾಯಿತು. ಆ ಕಾರಣ ಮೇಲೆ ಹತ್ತೋದೊಂದು ಪರ್ಫೆಕ್ಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆದಷ್ಟು ವೀಡಿಯೋ ಮಾಡಿದ್ದೇನೆ, ಅದನ್ನು ನೋಡಿ. ಸೊ ಒಂದು ತಿಂಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಫ್ರೆಂಡ್ಸ್ ಒಟ್ಟಿಗೆ ಬರಲಿಕ್ಕೆ ಇದೊಂದು ಮಸ್ಟು. ಸ್ವಲ್ಪ ಇಳ್ದಾಮೇಲೆ ಮಾತಾಡುವ. ಹಾಂ,
ಫ್ರೆಂಡ್ಸ್ ಒಟ್ಟಿಗೆ ಇದೊಂದು ಮಸ್ಟ್ ಟ್ರೈ ಪ್ಲೇಸ್, ಸೂಪರ್ ಉಂಟು ನೋಡಿ. ಎಸ್, ಹೋಗುವ. ಇಲ್ಲಿ ಒಂದು ಸ್ವಲ್ಪ ಎಂತ ಹೇಳ್ತೀರಿ, ಏಳ್ಜಾರು ಉಂಟು, ಇರಲಿ ಹೋಗುವ. ಸೊ ಫುಲ್ ಬ್ಲಾಗ್ ಆಯಿತು. ಇನ್ನು ಕೆಳಗಿಳಿದು ಸ್ವಲ್ಪ ರೆಸ್ಟ್ ತಗೊಂಡು ಇದನ್ನು ಎಡಿಟ್ ಮಾಡಲಿಕ್ಕೆ ಉಂಟು ಇಂಥ. ಹಾಂ, ಸೊ ಎಲ್ಲರೂ ಮೇಲೆ ಹತ್ತುವಾಗ ಫುಲ್ ಜೋಶಲ್ಲಿ ಹತ್ತಾರೆ. ನಮ್ಮಂತರ ಕೇಳಬೇಕು ಕೆಳಗಿಳಿಯುವಾಗ ಎಂತ ಆಗ್ತದೆ ಅಂತೇಳಿ. ಸೊ ನೆಕ್ಸ್ಟ್ ಟೈಮ್ ಅಂತೂ ಇಂಥ ಬರುವ ಸೀನೇ ಇಲ್ಲ. ಕೆಳಗೆ ಇಳಿದ್ರೆ ಸಾಕಾಗಿದೆ ಈಗ. ಅಲ್ಲ, ಇನ್ನೆಷ್ಟು ಇನ್ನೊಂದು ಸ್ವಲ್ಪ ಅಷ್ಟೇ. ಬಂತು, ಕೆಳಗೆ ಬಂದೆ. ಆದಷ್ಟು ಕೆಳಗೆ ಬರ್ತಾ ಇದ್ದೇವೆ. ಇನ್ನೂ ಸ್ವಲ್ಪ ಉಂಟು ದೂರ, ಆದರೆ ಇಲ್ಲೇ ಸಾಕಾಗಿದೆ ಮಾರ. ಒಂದು ಅರ್ಧ ಗಂಟೆ ಕುತ್ಕೊಂಡೇನು ಇಲ್ಲಿಂದ ಹೋಗೋದು. ಜೋರು ಬಾರಿಕೆ ಸಾಕ್ತಾ ಉಂಟು, ತನ್ನ ನೀರು ಪೂರ ಖಾಲಿ. ತುಂಬ ಒಳ್ಳೆಯ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್. ಇಂಥ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ಲೈಫಲ್ಲಿ ಬೇಡ ಅಂತ ಪ್ಲ್ಯಾನ್ ಈಗಲೇ ಮಾಡಿದ್ದೇನೆ. ನೋಡಬೇಕಿನ್ನು ನೆಕ್ಸ್ಟ್ ಎಲ್ಲಿಯ ಟ್ರೆಕ್ಕಿಂಗ್ ಬರಲಿಕ್ಕಿದ್ರೆ ನಾನು 100 ಸತಿ ಇಲ್ಲ 1000 ಸತಿ ಯೋಚನೆ ಮಾಡಿ ಬರೋದು. ನಾನು ಇಂಥ ಟ್ರೆಕ್ಕಿಂಗ್ ಅಂತ ಬರೋದೇ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಇದು ನಾನು ಫಸ್ಟ್ ಟ್ರೆಕ್ಕಿಂಗ್ ಅಲ್ಲ, ಇದಕ್ಕಿಂತ ಮುಂಚೆ ಟ್ರೆಕ್ಕಿಂಗ್ ಬಂದಿದ್ದೆ, ಕಂಪ್ಲೀಟ್ ಸಹ ಮಾಡಿದ್ದೇನೆ. ಆದರೆ ಅಲ್ಲಿ ಸ್ಟೆಪ್ಸ್ ಇರಲಿಲ್ಲ, ತುಂಬ ಆರಾಮ್ಸೆ ಹತ್ತಲಿಕ್ಕಿತ್ತು. ನಿಯರ್ಲಿ 4 ಗಂಟೆ ಹತ್ತಿ ಕೆಳಗೆ ಇಳಿದೇನೆ, ಅದು ಸಹ ಒಳ್ಳೆಯದಾಗಿತ್ತು. ಇಲ್ಲಿ ಈಗ ಹೇಗೂ ಸೀಟ್ ಬಂತು, ಸ್ವಲ್ಪ ಕುತ್ಕೊಂಡು ಮಾತಾಡುವ. ಈಗ ಫುಲ್ ಸಾಕಾಗಿದೆ, ಬನ್ನಿ. ಜಾಗ ಖಾಲಿ ಉಂಟು, ಅಲ್ಲಿ ಹೋಗುವ. ಪೈ ಹಬ್ಬ. ಈಗ ಸ್ವಲ್ಪ ಜೀವ ಬಂದಾಗಾಯಿತು. ಒಂದು ಅರ್ಧ ಗಂಟೆ ಕುತ್ಕೊಂಡು ಇಲ್ಲಿ ಹೇಳಲಿಕ್ಕಿಲ್ಲ. ಈಗ ಟೈಮ್ ಎಷ್ಟಾಯಿತು ಟೈಮ್ ಗೊತ್ತಿಲ್ಲ ಬಿಡಿ, ಅವ್ರ ಹತ್ರ ಕೇಳಿ. ನಾನೀಗ ಡಬ್ಬಿಂಗ್ ಮಾಡುವಾಗ ನನಗೆ ಈಗ ನೆನಪಿಲ್ಲ. ಸೊ ಓಕೆ, ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಅದು ಅನ್ನೋಂಥವ್ರಿಗೆ ಇದು ಆಗುವಂಥದ್ದಲ್ಲ, ಯಾಕಂತೇಳಿ ಹತ್ತಲಿಕ್ಕೆ ಸುಮಾರಿತ್ತು. ನಾನು ಅದಕ್ಕೆ ಕರೆಕ್ಟ್ ಎಕ್ಸಸೈಸ್ ಎಲ್ಲ ಮಾಡಿ ಬರಲಿಲ್ಲ, ಸುಮ್ಮನೆ ಬಂದಿದ್ದೆ. ಗಮ್ಮತ್ತಾಯಿತು. ಏರಿಯಾ ನೋಡ್ಲಿಕ್ಕೆ ತುಂಬ ಒಳ್ಳೆಯದಿತ್ತು ಎಲ್ಲ. ಓಕೆ 5 ಔಟ್ ಆಫ್ 5 ಕೊಡ್ತೇನೆ. ನನ್ನ ಪ್ರಯತ್ನ ಮಾತ್ರ 2 ಔಟ್ ಆಫ್ 5 ಅಂತೇಳಿ ಹೇಳ್ಬೋದು. ಇಂಥ ಒಂದು ಸ್ಪಾಟನ್ನು ನಾನು ಚಾಲೆಂಜಾಗಿ ತಗೊಂಡು ನೆಕ್ಸ್ಟ್ ಟೈಮ್ ಇಲ್ಲಿ ವ್ಲಾಗ್ ಬರಲೇಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಇರಲಿ. ಈಗ ನಾನು ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಇಷ್ಟೊಂದು ನನ್ನ ವೀಡಿಯೋ ನೋಡಿದ್ದಕ್ಕೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಸೊ ನಾವು ಮೀಟ್ ಆಗೋ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಸಿ ಯು, ಬಾಯ್.